ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರಿವ್ಯೂ ಬಂದು ನಮ್ಮ ಜಿಮ್ನಿ ಬಗ್ಗೆ ರಿವ್ಯೂ. ಇದ್ರ ಕಿಲೋಮೀಟ್ರ್ ನಾನು ಹೇಳ್ತೀನಿ, ಇದಕ್ಕೆ ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ಈ ಜಿಮ್ನಿ ಬಗ್ಗೆ ನಾನು ಹೇಳೋಣ ಅಂತಿದ್ದೀನಿ. ಓನರ್ಶಿಪ್ ರಿವ್ಯೂ, ಜಿನಿಯನ್ ರಿವ್ಯೂ ನಾನು ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅನ್ನೋದನ್ನ ಕ್ಲೀನಾಗಿ ನಾನು ನಿಮಗೆ ಅಪ್ಡೇಟ್ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಬರ್ಬೋದು. ಏನಕ್ಕೆ ಅಂದರೆ ನಾನು ಮೈಕ್ ತರೋದು ಮರ್ತ್ಬಿಟ್ಟೆ, ಮೈಕು ರೂಮಲ್ಲೇ ಇದೆ, ಹಂಗಾಗ್ಬಿಟ್ಟು ನಾನು ಇದಕ್ಕೆ ಕಿಲೋಮೀಟ್ರ್ ನಾನು ಆಮೇಲೆ ಹೇಳ್ತೀನಿ. ಇದಕ್ಕೆ ನಾನು ಹಾಕ್ಸಿದ್ದೀನಿ ಒಂದು ಪಾರ್ಕಿಂಗ್ ಲೈಟು, ಆಮೇಲೆ ಒಂದು ಸ್ನಾರ್ಕಲ್ಲು, ಆಮೇಲೆ ಒಂದು ಅಂಡರ್ ಬಾಡಿ ಪ್ರೊಟೆಕ್ಷನ್ ಒಂದು ಹಾಕ್ಸಿದ್ದೀನಿ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇದೊಂದು ಅಂಡರ್ ಬಾಡಿ ಪ್ರೊಟೆಕ್ಷನು. ಆಮೇಲೆ ಡಿಸ್ಕ್ ಪ್ಯಾಡು, ಆಮೇಲೆ ಬ್ರೇಕ್ ಡಿಸ್ಕ್ ಹಾಕಿದ್ದೀನಿ. ಇದು ಎಷ್ಟು ಸಾವಿರ ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿದ್ರೆ ನಿಮಗೆ ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಆಮೇಲೆ ಇದೊಂದು ನಾಬ್ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ, ಟ್ರಿಪ್ ಎ ಬಂದ್ಬಿಟ್ಟು 0, ಟ್ರಿಪ್ ಬಿ ಬಂದ್ಬಿಟ್ಟು 0, ಟ್ರಿಪ್ ಫುಲ್ ಕಿಲೋಮೀಟ್ರ್ ಬಂದ್ಬಿಟ್ಟು 90,100 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿ. ಓಕೆನಾ. ಮೈಲೇಜ್ ಬಂದ್ಬಿಟ್ಟು 18, 17, 10, 16 ಈ ರೇಂಜಲ್ಲೆಲ್ಲ ಬರುತ್ತೆ. ಇದು ಪರ್ಫೆಕ್ಟ್ ಮೈಲೇಜು. 15, 13, 11. ನಾನು ಇದನ್ನು ಮೈಲೇಜ್ ಇಟ್ಟಿರೋದು 12. ಅದು ಒಂದು ಸತಿ ಅದ್ರ ಆಪ್ಷನ್ ಬಂದ್ಬಿಟ್ಟು ಇಗ್ನಿಷನ್ ಒಂದು ಸತಿ ಆಫ್ ಮಾಡಿ ಆನ್ ಮಾಡಿದಾಗ ಹಂಗೆ ಬರುತ್ತೆ. ಆಮೇಲೆ ಬೇರೆ ಇನ್ನೇನು ಮಾಡಿಸಿಲ್ಲ. ಇಂಟೀರಿಯರಿಂದ ಹಿಡಿದು ಪ್ರತಿಯೊಂದು ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ. ಇದ್ರ ಟೈರು ನಾನು ಅಪ್ಗ್ರೇಡ್ ಮಾಡಿಲ್ಲ. ಟೈರು ಬಂದ್ಬಿಟ್ಟು ನಾನು ನಿಮಗೆ ನೋಡಿ, ಇನ್ನಿಷ್ಟು ಬಟನ್ ಇದೆ, ಸರಿನಾ. ನಿಮಗೆ ಇದ್ರ ಬಗ್ಗೆಯಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ನೋಡಿ, ಟೈರಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಬಂದ್ಬಿಟ್ಟು 23 ಇದೆ. ಗಾಡಿ ತಗೊಂಡಿರೋದು ನಾನು 23ಯಲ್ಲಿ, ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 23ನೇ ಇದೆ. ಇದು ಶೋರೂಮ್ ಟೈರು, ಬ್ರಿಸ್ಟನ್ ಕೊಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಟೈರು ತೋರಿಸ್ತೀನಿ. ಯಾವತ್ತು ನೀವು ಗಾಡಿ ತಗೊಳ್ಳೋ ಟೈಮಲ್ಲಿ ಈ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ, ಇದು ಮ್ಯಾನುಫ್ಯಾಕ್ಚರ್ ಡೇಟ್, ಇದು 23ನೇ ಇದೆ, ಸರಿನಾ. ಇದು ನೋಡಿ, ಇದು ಸ್ಟೆಪ್ನಿ ನಾನು ಲಾಸ್ಟು ಒಂದು 2,000 ಕಿಲೋಮೀಟ್ರು ಓಡಿಸಿದ್ದೀನಿ. ಇದು ಅಷ್ಟೇ. ಇಲ್ಲಿ ನೋಡಿ 23, ಇದು ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ಇದರಲ್ಲಿ ಒಂದು ಸ್ವಲ್ಪ ಕಲರ್ ಇದೆ ಇಲ್ಲಿ ಪಾಯಿಂಟು. ಇದು 23ನೇ, ಇದು ಸ್ಟೆಪ್ನಿ ಶೋರೂಮ್ದೇ ಇದು. ಆಮೇಲೆ ಇದು ಅಷ್ಟೇ 23. ನಿಮಗೆ ಸೈಜ್ ನೋಡಿ 195, 80 or 15 ಶೋರೂಮ್ ಟೈರೇ ಇದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವರು ಶೋರೂಮ್ ಟೈರ್ನ ಚೇಂಜ್ ಮಾಡಿಸ್ಬಿಟ್ಟು, ಇಲ್ಲಿ ನೋಡಿ ಇದು 23ನೇ, ಶೋರೂಮ್ ಟೈರ್ನ ಚೇಂಜ್ ಮಾಡಿಸ್ಬಿಟ್ಟು ಬೇರೆ ಅಪ್ಗ್ರೇಡ್ ಮಾಡ್ತಾರೆ. ಅಪ್ಗ್ರೇಡ್ ಮಾಡಿಬಿಟ್ಟು ಏನು ನನಗೇನಂತ ಏನು ಫೀಲ್ ಏನು ಕೊಟ್ಟಿಲ್ಲ. ಏನಕ್ಕೆ ಅಂದರೆ, ಅಂಥ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋಂಗಿದ್ರೆ ಮಾತ್ರ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸ್ನಾರ್ಕಲ್ ಒಂದು ಹಾಕಿದ್ದೀನಿ ನಾನು ಏನು ಎಕ್ಸ್ಟ್ರಾ ಏನು ಮಾಡಿಲ್ಲ. ಏನಕ್ಕೆ ಅಂದರೆ, ಎಲ್ಲ ಮುಗಿದ ಮೇಲೆ, ವಾರಂಟಿ ಎಲ್ಲ ಮುಗಿದ ಮೇಲೆ ಮಾಡೋಣ ಅಂತ ಸುಮ್ಮನೆ ಇದೆ. ನೋಡಿ, ಇದೊಂದು ಲೈಟ್ ಹಾಕಿದ್ದೀನಿ. ಅದೊಂದು ಲೈಟ್ ಬಂದ್ಬಿಟ್ಟು 1,800 ಏನೋ ಅಷ್ಟೇ ಇದ್ದಿದ್ದು. ಮಿಕ್ಕಿದೆಲ್ಲ ಶೋರೂಮಿಂದ ಸ್ಟಾಕ್ ಹೆಂಗಿದೆ ಹಂಗೇ ಇದೆ. ಇದೊಂದು ಸ್ನಾರ್ಕಲ್ ಹಾಕಿದ್ದೀನಿ. ಸ್ನಾರ್ಕಲ್ ಇದು ವರ್ಕಿಂಗ್ ಇರೋ ಸ್ನಾರ್ಕಲ್ಲೇ, ಇದು ವರ್ಕಿಂಗ್ ಇಲ್ದಲ್ಲ ಏನಿಲ್ಲ. ಇದು ನನಗೆ ಇದ್ರ ಬಗ್ಗೆಯಲ್ಲಿ ಗಾಡೀಲಿ ಏನೇನು ಫಾಲ್ಟ್ ಇದೆ, ಏನೇನು ಫಾಲ್ಟ್ ಇಲ್ಲ ಅಂತ ನಾನು ಹೇಳಂಗಿದ್ರೆ, ಒಂದು ನಿಮಿಷ ಇದೆ, ನಾನು ಸ್ನಾರ್ಕಲ್ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಸ್ನಾರ್ಕಲ್ ಒಂದು ಹಾಕಿದ್ದೀನಿ. ಇದರೊಳಗಡೆ BMC ಏರ್ ಫಿಲ್ಟ್ರ್ ಇದೆ, ವರ್ಕಿಂಗ್ ಇರೋದೇ ಇದು. ಫುಲ್ ಗಲೀಜಾಗಿದೆ. ಇದರಲ್ಲಿ ಏನೇನು ಫಾಲ್ಟ್ ಇದೆ ಅಂದರೆ, ನನಗೆ ಫಾಲ್ಟ್ ಬಂದಿರೋದೇನು ಅಂದರೆ, ಒಂದು 18,000 ಕಿಲೋಮೀಟ್ರಲ್ಲಿ ನನಗೆ ಸ್ಟೇರಿಂಗು ಓಬ್ಲಿಂಗ್ ಬರ್ತಾಯಿತ್ತು. ಆ ಟೈಮಲ್ಲಿ ನಾನೇನು ಮಾಡಿದೆ, ಇದನ್ನ ಡಿಸ್ಕ್ ಪ್ಯಾಡು ಚೇಂಜ್ ಮಾಡಿಸಿದೆ. ಆ ಟೈಮಲ್ಲಲ್ಲ, 80,000 ಕಿಲೋಮೀಟ್ರಲ್ಲಿ ನಾನು ಚೇಂಜ್ ಮಾಡಿಸಿದ್ದು. ಆ ಟೈಮಲ್ಲೇ ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿಯೋಕ್ಕಾಗ್ದಲ್ಲೇ ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡಿ, ಡಿಸ್ಕ್ ಪ್ಯಾಡ್ದಲ್ಲ ಅದು ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದು ಇದೆ, ಇಲ್ಲಿ ಐಟಮ್ ಇದೆಯಲ್ಲ, ಇದೊಂದು, ಆಮೇಲೆ ಮೇಲ್ಗಡೆ ಇಲ್ಲೊಂದಿದೆ ನೋಡಿ. ಇದು 2 ಸೆಟ್ಟು, ಕೆಳಗಡೆ ಮೇಲ್ಗಡೆ, ಆಮೇಲೆ ಆ ಕಡೆ ಈ ಕಡೆ. ಅದು ಒಂದು ಸ್ವಲ್ಪ ಸೌದ್ರೂ ಒಂದು ಸ್ವಲ್ಪ ಇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಚೇಂಜ್ ಮಾಡಿಸಿರೋದು. ಆಮೇಲೆ ಹಿಂದ್ಗಡೆ ಇದರಲ್ಲಿ ಫಾಲ್ಟ್ ಏನು ಅಂದರೆ, ಇದೊಂದು ಇದೆಯಲ್ಲ, ಇದು ಬಂದ್ಬಿಟ್ಟು ಇದಿಷ್ಟೇ ಫುಲ್ ಆಗೋದು. ಬ್ಯಾಕಲ್ಲಿ ಜಾಸ್ತಿ ಲಾಂಗಲ್ಲಿ ನಾವು ಕೂರೋಕ್ಕಾಗಲ್ಲ. ಜಾಸ್ತಿ ಲಾಂಗ್ ಕೂರ್ತೀವಿ ಅಂದರೆ ಒಂದು ಸ್ವಲ್ಪ ನಮಗೆ ಸೊಂಟ ನೋವು ಬರೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಇವಾಗ ಸರ್ವಿಸ್ ಮಾಡಿಸ್ಕೊಂಬಂದೆ. ಇದು ಒಂದು ಟೆಂಟು, ಒಂದು ಕುರ್ಸಿ ಇಟ್ಟಿದ್ದೀನಿ, ಬೇರೆ ಇನ್ನೇನು ಇಲ್ಲ. ಆಮೇಲೆ ಇದೊಂದು ಇದೆಯಲ್ಲ,
ಇದೊಂದು ಸೌಂಡ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಗಮ್ ಟೇಪ್ ಹಾಕಿದ್ದೀನಿ. ಬೇರೆ ಇನ್ನೇನು, ಆಮೇಲೆ ಇದೊಂದು ಸೇಕ್ ಅಬ್ಸರ್ ಇದೆಯಲ್ಲ, ಇದೊಂದು ಸ್ವಲ್ಪ ನಾವು ಅವಾಗ ರೆಡಿ ಮಾಡಿಸ್ತಾ ಇರಬೇಕು, ಇಲ್ಲಾಂದರೆ ಡಿಕ್ಕಿಲಿ ಒಂದು ಸ್ವಲ್ಪ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಇನ್ನೇನು ನನಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾರಾದರೂ ಇಷ್ಟ ಇತ್ತು ಅಂದರೆ, ಇಂಟ್ರೆಸ್ಟ್ ಇತ್ತು ಅಂದರೆ ಆರಾಮಾಗಿ ನೀವು ಆಗ್ಬೋದು, ಏನು ತೊಂದರೆ ಏನಿಲ್ಲ, ಒಳ್ಳೆ ಚೆನ್ನಾಗಿ ಇದೆ ನನ್ನ ಪ್ರಕಾರ. ನಾನು ಓನರ್ಶಿಪ್ ರಿವ್ಯೂ ಹೇಳೋದ್ರ ಬಗ್ಗೆ ನಾನು ಹೇಳೋದಂಗಿದ್ರೆ, ಆಮೇಲೆ ಇದೊಂದು ಐಟಮ್ ಹಾಕ್ಸಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ನಮಗೇನು ಇಡೋಕ್ಕೇನು ಆಯ್ತಿರಲಿಲ್ಲ, ಅದಕ್ಕೋಸ್ಕರ ಒಂದು ಐಟಮ್ ಹಾಕಿದ್ದೀನಿ. ಆಮೇಲೆ 2 ಬಟ್ಟೆ ಇಟ್ಟಿದ್ದೀನಿ, ಬೇರೆ ಇನ್ನೇನು ಹಾಕ್ಸಿಲ್ಲ ಗೈಸ್. ಇಷ್ಟೇ ಇರೋದು ಸ್ಟಾಕ್ ಕಂಡೀಷನಲ್ಲಿ. ಆಲ್ಮೋಸ್ಟ್ ನಾನು 90,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಬೇಕಂದ್ರೆ ನಿಮಗೆ ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ ಕಿಲೋಮೀಟ್ರು, ಸರಿನಾ? 90,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮೈಲೇಜ್ ಬಂದ್ಬಿಟ್ಟು ನೋಡಿ ಇಲ್ಲಿ, ಇದು ಒಂದು ಸತಿ ನಾವು ಎಗ್ನಿಷನ್ ಆಫ್ ಮಾಡಿ ಆನ್ ಮಾಡಿದಾಗ ಒಂದೊಂದು ಸತಿಗೆ ಇದು ಬರುತ್ತೆ. ಇವಾಗ ನಾನು ಇಲ್ಲಿಂದ ಒಂದು ಸ್ವಲ್ಪ 10 ಕಿಲೋಮೀಟ್ರ್ ಹೋಗ್ಬಿಟ್ಟು ನಾನು ಎಗ್ನಿಷನ್ ಆಫ್ ಮಾಡಿ ಆನ್ ಮಾಡಿದ್ರೆ ತಿರ್ಗಾ ಇದು ಡಿಲೀಟ್ ಆಗುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಲಾಸ್ಟ್ ಜಿನಿಯನ್ ಇದು ಇರೋದು. ಓಕೆ ಗೈಸ್, ಆಮೇಲೆ ಬೇರೆ ಇನ್ನೇನು ಹೇಳೋದು, ಬೇರೆ ಇನ್ನೇನಿಲ್ಲ. ಆಮೇಲೆ ನನ್ನ ಪ್ರಕಾರ ಏನು ಅಂದರೆ, ನೀವು ಬೇಸ್ ತಗೊಳ್ಳೋದಕ್ಕಿಂತ ಟಾಪ್ ಆ್ಯಂಡ್ ತಗೊಳ್ಳೋದು ಬೆಸ್ಟು. ಏನಕ್ಕೆ ಅಂದರೆ ಬರೀ 1 ಲಕ್ಷ ಅಷ್ಟೇ ವ್ಯತ್ಯಾಸ ಇರೋದು. 1 ಲಕ್ಷಕ್ಕೆ ನಿಮಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ, ನಾನು ತಗೊಳ್ಳೋ ಟೈಮಲ್ಲಿ ಇವಾಗ ಏನು 16-30 ಇದೆ. ನಾನು ತಗೊಳ್ಳೋ ಟೈಮಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ಆಟೋ AC, ಆಮೇಲೆ 9 ಇಂಚು ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೂಸ್ ಕಂಟ್ರೋಲರ್, ಓಕೆ, ಪುಷ್ ಬಟನ್ ಸ್ಟಾರ್ಟ್. ಒಳಗಡೆ ಇಷ್ಟು ಐಟಮ್ ಇದೆ, ಸರಿನಾ? ಹೊರಗಡೆ ಏನೇನಿದೆ ಅಂತ ಹೇಳ್ತೀನಿ. ಹೊರಗಡೆ ಬಂದ್ಬಿಟ್ಟು ಮ್ಯಾಗ್ ವೀಲ್, ಪ್ರೊಜೆಕ್ಟರ್ ಹೆಡ್ಲೈಟು, ಇನ್ನೇನಿದೆ, ಫಾಗ್ ಲ್ಯಾಂಪ್ ಅದರಲ್ಲೂ ಬರುತ್ತೆ. ಆಮೇಲೆ ಕೀಲೆಸ್ ಎಂಟ್ರಿ ಬರುತ್ತೆ. ಆಮೇಲೆ ಮಿಕ್ಕಿದ್ದನ್ನೇನು ಇಲ್ಲ ಅಂತ ಅನಿಸುತ್ತೆ. ಇಷ್ಟು. ಆಮೇಲೆ ಹೆಡ್ಲೈಟ್ ವಾಷರು, ಇದಿಷ್ಟು. ಇದೆಲ್ಲ ಬೇರೆ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಇಷ್ಟ ಐಟಮು 1 ಲಕ್ಷಕ್ಕೆ ನಮಗೆ ಸಿಗುತ್ತಲ್ಲ, ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಕು? ನನ್ನ ಪ್ರಕಾರ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಟಾಪ್ ಆ್ಯಂಡ್ ತಗೊಳ್ಳೋದೇ ಬೆಸ್ಟು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ನಾವು ಇದನ್ನೆಲ್ಲ ಹೊರಗಡೆ ಹಾಕ್ಸ್ತೀವಿ ಅಂದರೆ 1 ಲಕ್ಷದ ಮೇಲಾಗುತ್ತೆ. ಹೊರಗಡೆ ಹಾಕ್ಸಿದ್ರು, ಇವಾಗ ಶೋರೂಮಲ್ಲಿ ಇದ್ರೂ 1 ಲಕ್ಷದ ಮೇಲಾಗುತ್ತೆ. ಶೋರೂಮಲ್ಲಿ ಹಾಕ್ಸ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಹೊರಗಡೆನೇ ಹಾಕ್ಸ್ತೀನಿ ಅಂದರೆ 1 ಲಕ್ಷದ ಮೇಲಾಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್.